ಸಾಗರ ನಗರಸಭೆ ವ್ಯಾಪ್ತಿಯ 30ನೇ ವಾರ್ಡ್ನಲ್ಲಿ ನಾಗರಿಕರು ರಸ್ತೆ ಕಾಮಗಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಪ್ಪನಾಯಕ ನಗರದ ಹೊಸ ಬಡಾವಣೆಯಲ್ಲಿ ಗೋಪಾಲ್ ಅಂಗಡಿ ಮುಂಭಾಗ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಯನ್ನು ತಡೆದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 40-50 ವರ್ಷಗಳಿಂದ ಡಾಂಬರೀಕರಣ ಕಾಣದ ರಸ್ತೆ ಪಕ್ಕದಲ್ಲಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿದೆ. ಮೊದಲು ನಮ್ಮ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿ ನಂತರ ಈ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಸ್ಥಳೀಯ ನಾಗರಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಫೋನ್ ಮಾಡಿದ್ದಾರೆ ಕೆಲಸ ಮಾಡಿಲ್ಲ ತೀರ್ಮಾನ ಮಾಡ್ಕೊಳ್ಳೋದು ಮೊದ್ಲೇ ನಮಗ್ ತಲೆ ಕಟ್ಟಿ ಫೋನ್ ಮಾಡಿದ್ರು ಗೆಲ್ಲ ಹಾಕಿಲ್ಲ ಅಂತ ನೀವೇನ್ರಿ ಫೋನ್ ಮಾಡಿದ್ದು ನಮ್ಮನ್ನ ಹಾಕ್ತಿದ್ವಲ್ಲ ಬಿಡ್ರಿ ಮತ್ತೆ ಕ್ಯಾರಿಫೈ ಮಾಡ್ತೀನಿ ಈಗ ಮಾಜಿ ನಗರಸಭೆ ಸದಸ್ಯರಾಗಿದ್ದಾರೆ. ನಾವು 5 ವರ್ಷ ಈ ವಾರ್ಡಿನ ಸದಸ್ಯರು ಕೆಲಸ ಮಾಡಿದ್ದಾರೆ. 5 ವರ್ಷದಲ್ಲಿ ಈ ಭಾಗದಲ್ಲಿ ಬಂದು ನೀವು ಕಣ್ಣು ಹಸಿಲ್ಲ ಮತ್ತು ಸರಿಯಾಗಿ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಇಲ್ಲ. ಅಲ್ಲಿ 5 ವರ್ಷದಲ್ಲಿ ನೀವು ಏನು ಮಾಡ್ತಿದ್ರಿ? ಆಲ್ರೆಡಿ ನಮ್ಮ ಯಶನಗರ ಭಾಗದಲ್ಲಿ 26 ರಸ್ತೆ ಇದೆ. ನಾನು ತುಂಬಾ ರಸ್ತೆಗಳನ್ನು ಮಾಡಿದ್ದೀನಿ, ಚರಂಡಿ ಮಾಡಿದ್ದೀನಿ. ಒಂದ್ ಕಡೆಯಿಂದ ನೀಟಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಈ ಭಾಗದಲ್ಲೂ ರಸ್ತೆ ಹಾಕಿದ್ದೀನಿ, ಚರಂಡಿನೂ ಹಾಕ್ಸಿದ್ದೀನಿ. ನಗರೋತ್ತಂದಲ್ಲಿ ಇನ್ನೂ ಒಂದ್ 2-3 ಚರಂಡಿ ಸಹ ಬ್ಯಾಲೆನ್ಸ್ ಇದೆ, ಹೆಸರು ಬಂದು ಸ್ಯಾಂಕ್ಷನ್ ಆಗಿದ್ದು ಬ್ಯಾಲೆನ್ಸ್ ಇದೆ. ಆಮೇಲೆ ಇದು ಸ್ಪೆಷಲ್ ಗ್ರಾಂಟ್ ಅಲ್ಲಿ ಒಂದು 80 ಮೀಟರ್ ರಸ್ತೆ ಬ್ಯಾಲೆನ್ಸ್ ಇತ್ತು, ಇದೀಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಭಾಗದ ಜನರು ನಮ್ಮ ಕಡೆನೂ ರಸ್ತೆ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾನು ಆಯುಕ್ತರಾದ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೀನಿ. ಮೇಡಮ್ ಮಾಡಿಸ್ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್ ಅವ್ರಿಗೆ ಮುಖ್ಯವಾಗಿ ಈ ರಸ್ತೆಗಿಂತ ಆ ರಸ್ತೆ ಸುಮಾರು 55 ಒಂದ್ ಕಡೆಯಿಂದನೇ ಮಾಡ್ಕೊಂತ ಬಂದಿದ್ವಿ ನಾವು. ನೀಟಾಗಿ ಒಂದ್ ಕಡೆಯಿಂದನೇ ಮಾಡ್ಕೊಳ್ತಿದ್ವಿ. ಈಗ ಆಲ್ರೆಡಿ ಆ ಕಡೆ ನಗರೋತ್ತಂದಲ್ಲಿ ರಸ್ತೆ ಆಗಿದೆ. ಇಲ್ಲಿಂದ ಆದ್ಮೇಲೆ ಮತ್ತೆ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೀನಿ ನಾನು. ಯಾವ್ದಾದ್ರು ಜನರಲ್ ಫಂಡ್ ಅಲ್ಲಾದ್ರೆ ಯಾವ್ದ್ರಲ್ಲಿ ಸೇರಿಸ್ಕೊಳ್ಳೋಣ ಮೇಡಮ್ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆ ಕೂಡ ಇದೆ, ಸಮೀಪದಲ್ಲೇ ಇರೋದು. ಸಮೀಪದಲ್ಲಿ ಇದ್ರೂ ನಿಮ್ಗೆ ಸರಿಯಾದ ರಸ್ತೆ ಕಾಮಗಾರಿ ಬಗ್ಗೆ ಏನೋ ಯೋಚನೆ ಆಗಿಲ್ವಾ? ಅದೇ ಯೋಚನೆ ಆಗಿತ್ತು. ನಾನು ಆಯುಕ್ತರ ಹತ್ರ ಮಾತಾಡಿದ್ದೀನಿ. ಯಾವ್ದಾದ್ರು ಗ್ರಾಂಟ್ ಅಲ್ಲಿ ಸೇರಿಸ್ಕೊಡ್ತೀನಿ ಮೇಡಮ್ ಅಂತ ಹೇಳಿ ಮಾಡಿ ಕೊಡುವ ಭರವಸೆ ಕೊಟ್ಟಿದ್ದಾರೆ ನಾಗಪ್ಪ ಗಮನ ತಂದಿದ್ದೆ ನಾನು. ಈ ಸ್ಥಳೀಯರ ಹೋರಾಟಕ್ಕೆ ನೀವು ಕೈ ಜೋಡಿಸ್ತಾ ಬೆಂಬಲ ಕೊಡ್ತೀರಾ? ಅದಕ್ಕೋಸ್ಕರ ನಮ್ ಕೆಲಸ ಆಗ್ಲಿಲ್ಲ ಅಂತ ಹೇಳಿಲ್ಲ. ಕೆಲಸ ಆದ್ರೆ ಖುಷಿ ಅಲ್ಲವ ನಮ್ಮ ಭಾಗದಲ್ಲಿ. ನಾನು ಆಯುಕ್ತರ ಗಮನಕ್ಕೂ ತಂದಿದ್ದೇನೆ. ಕೆಲಸ ಮಾಡಿಸ್ಕೊಡೋ ಭರವಸೆ ಕೊಟ್ಟಿದ್ದಾರೆ ಆಯುಕ್ತರು. ಅದೇ ಇಲ್ಲಿ ಚರಂಡಿ ಮತ್ತೆ ರೋಡ್ ಆಗದೆ ರಸ್ತೆ ಆಗದೆ ಸುಮಾರು ವರ್ಷಗಳಿಂದ ಇಲ್ಲಿ ಇದಾಗ್ತಾ ಇಲ್ಲ. ರೋಡ್ ಆಗಿಲ್ಲ,
ಆಮೇಲೆ ಮತ್ತೆ ಚರಂಡಿ ಸಮಸ್ಯೆ, ನೀರು ಬಿಡ್ತಾರೆ, ಅದಕ್ಕೆ ಬಹಳ ಕೆಟ್ಟ ವಾಸನೆ, ಮತ್ತೆ ನೀರು ನಿಲ್ಲತ್ತೆ. ನಗರಸಭೆಗೆ ಈಗಾಗಲೇ ನಾವು ಬಹಳಷ್ಟು ಸರಿ ಕಂಪ್ಲೇಂಟ್ ಮಾಡಿದೀವಿ. ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಂದ ಬರೋ ಒಂದೇ ಉತ್ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ವರ್ಷ ನಾವು ಹೋಗಿ ಕೇಳಿದಾಗ್ಲೂ ಇಲ್ಲಿ ಕೌನ್ಸಿಲರ್ಗಳು ಚೇಂಜ್ ಆಗಿದ್ದಾರೆ, ಆಮೇಲೆ MLAಗಳು ಚೇಂಜ್ ಆಗ್ತಾರೆ, ಅದರ ರಸ್ತೆ ಪರಿಸ್ಥಿತಿ ಮಾತ್ರ ಯಾವಾಗ್ಲೂ ಇದೇ ಇರುತ್ತೆ. ಇದೇ ರೀತಿಯಲ್ಲೇ ನಾವು ಇಷ್ಟು ವರ್ಷಗಳನ್ನು ಬದುಕ್ತಾ ಇದೀವಿ ಇದೇ ರೀತಿ. ಹಾಗಾಗಿ ನಾವು ಈ ಮೂಲಕ ಏನ್ ಕೇಳ್ತಾ ಇದೀವಿ ಅಂದ್ರೆ, ಈ ಮೂಲಕ ಆದ್ರೂ ಒಂದು ರೋಡ್ ಆಗ್ಲಿ ಮತ್ತೆ ಒಂದು ಚರಂಡಿ ಆಗಿ ನಮ್ಮ ಈ ಸಮಸ್ಯೆಗಳಿಂದ ದಯವಿಟ್ಟು ಮುಕ್ತಿಯನ್ನ ಕೊಡಿಸಿ ನಮಗೆ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲಿ ಹಾಗಾಗಿ ಈ ಕಡೆ ರೋಡ್ ಅನ್ನ ಇಲ್ಲೊಂದು 70 ಮೀಟರ್ ಇದೆ, ಇಲ್ಲಿ ಆಗೋ ತನಕ ನಾವು ಈ ಭಾಗದ ರೋಡ್ ಅನ್ನ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ರಸ್ತೆಯನ್ನ ಕಾಮಗಾರಿಯನ್ನ ನಿಲ್ಲಿಸಿದೀವಿ. ನಾವು ಇದು ಮಾಡಿ ಆ ನಂತರದಲ್ಲಿ ಮುಂದುವರಿಸಿ ಇದನ್ನು ಮಾಡಿ ಅದ್ರ ಜೋಡಣೆ ಜೊತೆಗೆ ಇದನ್ನು ಮಾಡಿಬಿಟ್ರೆ ನಮಗೆ ಅನುಕೂಲ ಆಗತ್ತೆ ಅಂತ ಕೇಳ್ತಿದ್ವಿ. ನಾವು ಯಾವುದೇ ರೀತಿಯ ಅವರಿಂದ ನಮ್ಮ ವೈಯಕ್ತಿಕ ಸೌಕರ್ಯಗಳನ್ನು ನಾವು ಕೇಳ್ತಿಲ್ಲ. ನಾವು ಕೇಳ್ತಾ ಇರೋದು ರಸ್ತೆ ಮತ್ತೆ ಚರಂಡಿ, ಅದೆರಡನ್ನು ನಮಗೆ ಒದಗಿಸ್ಕೊಟ್ರೆ ನಾವು ಪದೇ ನಗರಸಭೆಗೆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ನಗರಸಭೆಗೆ ಅಲಿಯುವಂಥದ್ದು ತಪ್ಪತ್ತೆ ಅಂತ ನಾನು ಹೇಳ್ತಿದ್ದೆ. ಎಲ್ಲಾ ಕಡೆನೂ ಕಾಮಗಾರಿ ಚೆನ್ನಾಗಿ ನಡೀತಿದೆ. ಇವ್ರದ್ದು ಬೇರೆ ಏನಿಲ್ಲ ಬೇಡಿಕೆ, ಈ ರಸ್ತೆ ಅವ್ರದ್ದು ಎಲ್ಲಾ ಕಡೆ ರಸ್ತೆ ನಡೆದಿದೆ. ನಮ್ ಕಡೆ ಯಾಕೆ ಅನ್ಯಾಯ ನಡೆಸ್ತಿದೆ? ನಾವೇ ಏನ್ ಅನ್ಯಾಯ ಮಾಡಿದೀವಿ? ನಗರಸಭೆಗೆ ಕಂದಾಯ ಕಟ್ತಾ ಇಲ್ವಾ? ಬೇರೆ ಏನು ನಾವು ದಾಖಲೆಗಳು ಇಲ್ವಾ? ನಮ್ಮಲ್ಲಿ ಎಲ್ಲದೂ ಇದೆ, ಆದ್ರೆ ನಮ್ ಕಡೆ ರಸ್ತೆನೂ ನಡೀತಿಲ್ಲ, ಚರಂಡಿ ನಡೀತಿಲ್ಲ. ಆ ತರ ಡಿಮ್ಯಾಂಡ್ ಇದೆ ಅಷ್ಟೇ. ನಮ್ದು ಒಂದು ಮೂಲಭೂತ ಸೌಕರ್ಯಗಳು ಮಾತ್ರ ಒದಗಿಸಿ, ಆಮೇಲೆ ಬೇರೆ ಹಣಕಾಸು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಮೂಲಭೂತ ಸೌಕರ್ಯ ಚರಂಡಿ ಮತ್ತೆ ರಸ್ತೆ, ಬೇರೆ ಏನೂ ಕೇಳ್ತಾ ಇಲ್ಲ, ಅದನ್ನ ಮಾಡ್ಕೊಡಿ ಅಂತ. ಎಲ್ಲ ಇಡೀ ಸಾಗರದ ಎಲ್ಲ ಕಡೆ ಮಾಡಿದಿರಿ, ನಮ್ ಕಡೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ಅನ್ನೋದು ನಮ್ದೊಂದು ಬೇಡಿಕೆ. ಮಾಡ್ಕೊಡಿ ಪ್ಲೀಸ್, ದಯವಿಟ್ಟು ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮ್ಮಲ್ಲಿ. ಇದು ಆಗಿಲ್ಲ ಅಂದ್ರೆ ನಾವು